ಕಾಲದಲ್ಲಿ ನಮ್ಮೂರಲ್ಲಿ ನಮ್ಮ ತಾಯಿ ರಾಜೇಶ್ವರಿ ಎಲ್ಲರಿಗೂ ಗೊತ್ತಿದ್ರು. ಮಗ ಸಿಟಿಗೆ ಹೋಗ್ಬಿಟ್ಟಿದ್ದಾನಮ್ಮ. ಹೋದೋನು ಮತ್ತೆ ತಿರುಗ್ ಬಂದೇ ಇಲ್ಲ. ಅವನ ಬಗ್ಗೆ ಏನು ಗೊತ್ತಾಗ್ತಿಲ್ಲಮ್ಮ. ಈ ಶುಕ್ರವಾರಕ್ಕೆ ನಿನ್ ಮಗ ಬಂದ್ಬಿಡ್ತಾನೆ. ಅವನು ಕೆಟ್ಟ ಜನಗಳ ಸವಾಸ ಮಾಡಿ ದಾರಿ ತಪ್ತಾ ಇದ್ದಾನೆ, ನೋಡ್ಕೋ. ಅಮ್ಮ ಮೈ ಮೇಲ್ ಬಂದಾಗ ಊರ್ನವರು ತಮ್ಮ ಸಮಸ್ಯೆಗಳನ್ನ ನಮ್ಮ ತಾಯಿಗೆ ಹೇಳ್ಕೊತಾ ಇದ್ರು. ಆರತಿ ತಗೊಂಡು ಪೂಜೆ ನೀರು ಕುಡ್ದಾಗ ಅಮ್ಮನವರು ಹೋಗ್ತಾ ಇದ್ರು. ಬೇರೆ ಸಮುದಾಯದಲ್ಲಿ ಹುಟ್ಟಿರೋ ನಮ್ಮ ಅಮ್ಮನ್ನ ನಮ್ಮ ತಂದೆ ಇಷ್ಟಪಟ್ಟು ಮದುವೆ ಆದ್ರು. ಈ ಮಚ್ಚೆ ನೋಡಕ್ ತುಂಬಾ ಚೆನ್ನಾಗಿದೆ. ನಿನ್ ಮೈ ಮೇಲೆ ಎಷ್ಟು ಮಚ್ಚೆಗಳಿದೆ ಅಂತ ಲೆಕ್ಕ ಹಾಕ್ಬೋದಾ? ಕಣ್ಣಲ್ಲಿ ಲೆಕ್ಕ ಹಾಕ್ಲಾ ಅಥವಾ ತುಟಿಲ್ ಲೆಕ್ಕ ಹಾಕ್ಲಾ? ಇದೆಲ್ಲ ಕೇಳೋದಿಕ್ಕೆ ತುಂಬಾ ರೊಮ್ಯಾಂಟಿಕ್ ಆಗಿದೆ ಅಲ್ವಾ? ಆದ್ರೆ ಈ ಥರದ್ ಯಾವ್ದನ್ನು ನನ್ನಿಂದ ಆಸೆ ಪಡ್ಬೇಡ. ಅಷ್ಟಕ್ಕೂ ನಿನ್ನನ್ನು ಆಯ್ಕೆ ಮಾಡಿ ಒಂದು ಪೈಸೆ ವರದಕ್ಷಿಣೆ ಇಲ್ದೆ ಯಾಕೆ ಮದ್ವೆ ಆದೆ ಗೊತ್ತಾ? ನೀನು ಪೂಜೆ ಪುನಸ್ಕಾರ ಅಂದ್ಕೊಂಡು ಒಂದು ಆದರ್ಶ ಹೆಂಡತಿ ಆಗಿರ್ತೀಯ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಸಂಸಾರಕ್ಕೆ ಕೆಲ್ಸಕ್ಕೆ ಬಾರ್ದವಳು. ನಾನು ಹೇಳ್ತಿರೋದೆಲ್ಲ ಸತ್ಯ. ಈ ವಿಷಯನ ನೀನಾದ್ರೇನೆ ಯಾರಿಗೂ ಹೇಳಲ್ಲ ಅನ್ನೋ ನಂಬಿಕೆಯಿಂದ ಮದುವೆ ಆದೆ. ನಾನು ಯಾರಿಗೂ ಹೇಳೋದಿಲ್ಲ, ನೀವು ಆತಂಕ ಪಡಬೇಡಿ. ನನಗೆ ಗೊತ್ತು ರಾಜೇಶ್ವರಿ. ಶಾರೀರಿಕವಾಗಿ ನೀವು ಹೇಗೆ ಇದ್ರೂ ನಾವು ಮಾನಸಿಕವಾಗಿ ಅನ್ಯೋನ್ಯವಾಗಿದ್ರೆ ನನ್ಗಷ್ಟೇ ಸಾಕು ರೀ. ಓಹೋ, ಎಷ್ಟೊಳ್ಳೆ ಹೆಂಡತಿ ಕಣೆ ನೀನು. ಏನು ಮಾನಸಿಕವಾಗಿ ಒಂದಾಗಿದ್ರೆ ಸರಿ ಹೋಗುತ್ತಾ? ಅಂದ್ರೆ ಶಾರೀರಿಕವಾಗಿ ತೃಪ್ತಿ ಪಡಿಸೋದಿಕ್ಕೆ ಬೇರೆಯವರಿದಾರಾ? ಇವತ್ತು ನಮ್ ಶೋಭನಾ ಅಲ್ವಾ? ನಾನಂತೂ ಖಂಡಿತ ಮಲ್ಗೋದಿಲ್ಲ. ನೀನ್ ಬೇಕಿದ್ರೆ ನಿನ್ ಪ್ರಿಯತಮನ್ ಕರ್ಸ್ಕೋ. ಎಷ್ಟ್ ಜನ ಇದ್ದಾರೆ? ಒಬ್ರ ಇಬ್ರ? ಲೆಕ್ಕ ಇದ್ರೆ ತಾನೆ 3 ಜನನಾ? ಅವರು ನಮ್ಮ ತಾಯಿಗೆ ಪ್ರತಿದಿನ ಹಿಂಸೆ ಕೊಡ್ತಾ ಇದ್ರು. ಆದ್ರೆ ಒಂದಿನ ಯಾರ ಕಣ್ಣಿಗೆ ಬೀಳ್ಬಾರ್ದಿತ್ತೋ ಅವನ ಕಣ್ಣಿಗೆ ನನ್ನ ತಾಯಿ ಕಾಣಿಸಿದ್ರು. ತುತು ಏನ್ ಬದ್ಕೊಂಡಂದು? ಚಿಚೆ ಒಂದೆಲೆ ಕೂಡ ಸರಿಯಾಗಿ ಮಿತ್ರ. ಯಾರ ನೀನು? ಈ ದಾರನ ಕಟ್ಕೊಂಡಾಡು.
ಗೆಳೆಯ ನಾವ್ ಗೆದ್ಬಿಟ್ವಿ. ಎಲ್ಲ ನಿನ್ನಿಂದಾನೆ, ನೀನ್ ಕೊಟ್ಟಿದ್ದ ದಾರದಿಂದಾನೆ. ಹಾಗೆ ಮೊದಲು ಶುರು ಆಗಿದ್ದವ್ರ ಸ್ನೇಹ ಸ್ವಲ್ಪ ದಿನದಲ್ಲಿ ಗಟ್ಟಿ ಆಯ್ತು. ಬಾ. ಇನ್ನು ಎಷ್ಟು ದಿವಸ ಅಂತ ರಹಸ್ಯನ ಕಾಪಾಡ್ತೀಯ ಕುಮಾರ? ರಾಜೇಶ್ವರಿ ಗರ್ಭಿಣಿ ಆಗದೆ ಇದ್ರೆ ಊರ್ ಜನಗಳಿಗೆ ನಿನ್ ಬಗ್ಗೆ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೆ ಅಲ್ವಾ ಗೆಳೆಯ ದಿನಾನು ಅವಳಿಗೆ ಚಿತ್ರಹಿಂಸೆ ಕೊಡ್ತಿರೋದು. ನಾನ್ ಕೊಡೋ ಚಿತ್ರಹಿಂಸೆಗೆ ಯಾರೇ ಆಗ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ರಾಜೇಶ್ವರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಆ ಅಪರಾಧ ನಿನ್ ಮೇಲೆನೆ ಬರುತ್ತಲ್ಲ ಕುಮಾರ. ಅಚ್ಚುಗಟ್ಟಾಗಿ ಕ್ಷುದ್ರ ಪೂಜೆ ಮಾಡಿ ನಿನ್ನ ಹೆಂಡತಿನ ಸಾಯಿಸ್ಬಿಟ್ರೆ ಆದ್ರೆ ಇದಕ್ಕೋಸ್ಕರ ನೀನು ಒಂದು ಕೆಲಸ ಮಾಡಬೇಕು. ಎಲ್ಲದಕ್ಕಿಂತ ಮೊದಲು ತುಳಸಿ ಗಿಡನ ಕಿತ್ತು ಬಿಸಾಕು. ಆಯ್ತು. ಮನೆ ಅಕ್ಕಪಕ್ಕದಲ್ಲೇ ಒಂದು ಗುಂಡಿ ತೋಡು. ನಾನು ಕೊಡೋ ಗಂಟನ ಅದ್ರೊಳಗಡೆ ಮುಚ್ಚಾಕು. ಅಲ್ಲಿ ರಾಜೇಶ್ವರಿ ಕಾಲಿಡೋ ತರ ಮಾಡು. ರಾಜೇಶ್ವರಿ ಕಾಫಿ ತರ್ತಾ ಇದೀನ್ರಿ. ಇಷ್ಟೊಂದು ವಾಸನೆ ಬರ್ತಿದೆ. ಏನ್ ಗೆಳೆಯ ಇದು? ಸಿಂಹ ಮೂತ್ರ. ಅದು ಸರಿ, ರಾಜೇಶ್ವರಿ ಉಗ್ರು, ತಲೆ ಕೂದ್ಲು, ಉಟ್ಟು ಬಟ್ಟೆ ತಗೊಂಡ್ಬಂದಿದ್ಯಾ? ಇಲ್ಲಿ ತಗೋ. ಮಂತ್ರ ನೆನ್ಪಿದೆ ತಾನೆ? ತಿನ್ನೋ ಅನ್ನಕ್ಕೆ 3 ಹನಿ ರಕ್ತನ ತೊಟ್ಟಿಕ್ಸಿ ಚೆನ್ನಾಗಿ ಕಲಸಿ 1 ವಾರ ಪೂರ್ತಿ ಅವಳಿಗೆ ತಿನ್ನಿಸ್ಬೇಕು. ಅಪ್ಪಿ ತಪ್ಪಿ ನೀವು ನೀನ್ ತಿನ್ನಕ್ ಹೋಗ್ಬೇಡ. ಅಯ್ಯೋ ಪರವಾಗಿಲ್ಲ ರೀ. ರಾಜೇಶ್ವರಿ ಮೇಲೆ ಮಾಡ್ತಿರೋ ಕ್ಷುದ್ರ ಪೂಜೆಗೆ ಇವತ್ತೇ ಒಳ್ಳೆ ದಿನ. ಅವಳನ್ನ ಶೋಭನಕ್ಕೆ ಹೋಗೋ ಹೆಣ್ಣುಡುಗಿ ತರ ರೆಡಿ ಮಾಡಿ ರಕ್ತದ ಅನ್ನ ತಿನ್ಸು. ಅವಳಿಗೆ ಇವತ್ತೇ ಕೊನೆ ದಿನ.
ಮೇಲೆ ಮಾಡಿದ ಪ್ರಯೋಗ ಏನು ಗೊತ್ತಾ? ವಜ್ರೋಲಿ ರತಿ. ಅದೇನು? ಅದು ರೇಖಾ, ನಿಮ್ ತಂದೆ ಬರೋ ಟೈಮ್ ಆಗಿದೆಯೇ? ಸರಿ ಆಯ್ತು, ನಾನು ನಾಳೆ ಬರ್ತೀನಿ. ವಜ್ರೋಮುದ್ರಿತ? ಯಾರು ಹೇಳಿದ್ ನಿನ್ಗೆ ಇದ್ರ ಬಗ್ಗೆ? ರೇಖಾ ಹೇಳಿದ್ಲು. ನಮ್ಮ ಯೋಗದಲ್ಲಿ ವಜ್ರಮುದ್ರಣ ಅಂತ ಒಂದು ಪ್ರಕ್ರಿಯೆ ಇದೆ. ವಜ್ರೋಲಿ ಮುದ್ರಲ್ಲಿ ಜನನೇಂದ್ರಿಯದಿಂದ ವಿವಿಧ ದ್ರವ ಪದಾರ್ಥನ ಮೇಲೆ ಕೆಳ್ಕೊಂತಾರೆ. ಮೊದಲು ನೀರಲ್ಲಿ ಸಾಧನೆ ಮಾಡ್ತಾರೆ, ಆಮೇಲೆ ಹಾಲು, ಆಮೇಲೆ ತುಪ್ಪ. ಈ ಥರ ಸಾಂದ್ರತೆನ ಹೆಚ್ಚಿಸ್ಕೊಂಡು ಕೊನೆಯದಾಗಿ ಪಾದರಸನ ಮೇಲೆ ಕೆಳಿದ್ರೆ ವಜ್ರೋಲಿ ಮುದ್ರನ ವಶೀಕರಣ ಮಾಡ್ಕೊಂಡಂಗೆ. ಈ ಥರ ವಜ್ರೋಲಿ ಮುದ್ರೆಯಲ್ಲಿ ತಾಂತ್ರಿಕನು ತಾಂತ್ರಿಕೆಯು ಸೇರಿ ಕಲಿತು ಮಾಡುವ ಸಾಧನೆನೇ ವಜ್ರೋಲಿ ರತಿ. ಈ ಸಾಧನೆಯಲ್ಲಿ ಅವರಿಬ್ಬರು ತಮ್ಮನ್ನ ತಾವು ಪೂರ್ಣ ಪ್ರಮಾಣವಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ಆದರೆ ಸಾಧಾರಣ ಸಂಭೋಗ ಸಾಧಾರಣವಾಗಿ ಕೆಳಗೋಗುತ್ತೆ. ಆದರೆ ವಜ್ರಮುದ್ರ ಕಲ್ತಿರೋಂಥವ್ರು ಹೊಟ್ಟೆ ಭಾಗದಿಂದ ಶಕ್ತಿನ ಮೇಲಕ್ಕೆ ತಗೊಂಡೋಗ್ತಾರೆ. ಈ ಕ್ರಮದಲ್ಲಿ ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರದವರೆಗೂ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ. ಅಂದರೆ ಭಗವಂತನ ಸೇರ್ಕೊಳ್ಳೋ ಭಾಗದ ಪ್ರಕ್ರಿಯೆಯಲ್ಲಿ ಇದೊಂದು. ಈ ವಜ್ರೋರತಿನ ಕೆಲವರು ಸ್ವಾರ್ಥ ಪ್ರಯೋಗಕ್ಕೆ ಉಪಯೋಗಿಸ್ಕೊತಾರೆ. ನಾವು ಅದರ ಭಾಗವಾಗಿ ಇನ್ನೊಬ್ಬ ತಾಂತ್ರಿಕನಿಗೋಸ್ಕರ ಪ್ರತ್ಯೇಕ ಲಕ್ಷಣ ಇರೋ ಸಾಮಾನ್ಯನ್ನು ಉಪಯೋಗಿಸ್ಕೊತಾರೆ. ಅವ್ರು ಒಂದಾಗಬೇಕಾದ್ರೆ ತಾಂತ್ರಿಕನು ತನ್ನ ಶ್ರಾವನ ಮೇಲಕ್ಕೆ ತೆಗೆದುಕೊಳ್ಳೋ ಪ್ರಕ್ರಿಯೆಯಲ್ಲಿ ಎದುರುಗಡೆ ಇರುವಂಥ ತೇಜಸ್ಸನ್ನು, ಯೌವನನ ಕಿತ್ಕೊಂತಾನೆ. ನಾವು ಕೇಳ್ತಾ ಇರ್ತೀವಲ್ಲ, ಕೆಲ ಮಾಂತ್ರಿಕರು 200 ವರ್ಷಗಳಾದರೂ ಯೌವನವಾಗಿ ಕಾಣಿಸ್ತಾ ಇರ್ತಾನೆ. ಆ ಥರ ನಿತ್ಯ ಯೌವನಕ್ಕೋಸ್ಕರ ಮಾಡೋ ಈ ಕ್ಷುದ್ರ ವಿದ್ಯೆನ ಈ ವಜ್ರರತಿ ಕೂಡ ಒಂದು. ಅದೇ ಪ್ರಯೋಗನ ವಿಗತಿ ನಮ್ಮಮ್ಮನ ಮೇಲೆ ಮಾಡ್ದ. ನನ್ನ ತಾಯಿ ಹಾಕಿದ ಉಡುಗೆ ತೊಡುಗೆ, ಶರೀರದ ಮುದ್ರೆ ಮತ್ತೆ ಅವ್ರ ಸೌಂದರ್ಯ ಇದೆಲ್ಲ ವಿಗತಿನ ಆಕರ್ಷಿಸ್ತಿತ್ತು. ಅದಕ್ಕೆ ಅವನು ಹಾಗೆ ಆಡಿದ್ದು. ವಜ್ರೋಲಿ ರತಿ ಮೂಲಕ ನನ್ನ ತಾಯಿ ಯೌವನ, ತೇಜಸ್ಸು ಎಲ್ಲ ಹೀರ್ಕೊಂಡು ಆಮೇಲೆ ಅವ್ರನ್ನ ಬಲಿ ಕೊಟ್ಟು ಅವ್ರ ಮೂಲಕ ತಾನು ಶಕ್ತಿ ಪಡ್ಕೋಬೇಕು ಅನ್ಕೊಂಡ. ಸಂಭೋಗ ವ್ರತವನ್ನ ಕೆಡಿಸ್ತು. ತಾಂತ್ರಿಕ ವ್ರತ ಭಗ್ನವಾಗಿ ಹೋಯ್ತು. ಅದರಿಂದ ತಾಂತ್ರಿಕನಿಗೆ ಹಾನಿ ಆಯ್ತು.